ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಗುಡ್ಡ ಕುಸಿದು 10 ಜನ ಉಸಿರು ಚೆಲ್ಲಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ರಣಾರ್ಭಟ, ಗುಡ್ಡ ಕುಸಿದು 10ಕ್ಕೂ ಹೆಚ್ಚು ಮಂದಿ ಬಲಿ. ಅಂಕೋಲಾದ ಶಿರೂರು ಬಳಿ ದುರಂತ. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಇವತ್ತು ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ವರುಣನ ರಣಭೀಕರ ಆರ್ಭಟಕ್ಕೆ ದೊಡ್ಡ ಅನಾಹುತವೇ ಸಂಭವಿಸಿದೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದು ಬರೋಬ್ಬರಿ 10ಕ್ಕೂ ಹೆಚ್ಚು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಈ ದುರಂತದಲ್ಲಿ ಒಂದೇ ಕುಟುಂಬದ 5 ಉಸಿರು ಚೆಲ್ಲಿದ್ದು ಶವವಾಗಿ ಪತ್ತೆಯಾಗಿದ್ದಾರೆ. 47 ವರ್ಷದ ಲಕ್ಷ್ಮಣ್ ನಾಯಕ್, 36 ವರ್ಷದ ಶಾಂತಿ ನಾಯಕ್, 11 ವರ್ಷದ ರೋಷನ್, 6 ವರ್ಷದ ಅವಂತಿಕಾ, 55 ವರ್ಷದ ಜಗನ್ನಾಥ್ ಮೃತಪಟ್ಟವರು ಅಂತ ಗುರುತಿಸಲಾಗಿದೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿದಿಂದ ಸಾಕಷ್ಟು ಅನಾಹುತ ಆಗಿರುವಂಥದ್ದು. ಅದರಲ್ಲಿಯೂ ಅಂಗಡಿ ಭಾಗದಲ್ಲಿರುವಂತಹ ಜನರು, ಅಂಗಡಿ ಅಲ್ಲಿ ಸುತ್ತಮುತ್ತಲಿದ್ದಂಥ ಅಲ್ಲಿ ಕೂತಂತಹ ಜನರು ಕೂಡ ಭೂ ಕುಸಿತದಿಂದ ಸಂಪೂರ್ಣವಾಗಿ ಭೂ ಸಮಾಧಿ ಆಗಿರುವಂಥದ್ದು. ಇನ್ನು ಒಂದು ಗ್ಯಾಸ್ ಟ್ಯಾಂಕರ್ ಕೂಡ ಭೂಮಿಯ ಕುಸಿತದಿಂದಾಗಿ ಗಂಗಾವಳಿ ನದಿಯ ಭಾಗಕ್ಕೆ ಬಂದು ಹರಿದಿರುವಂಥದ್ದು. ಅದರಲ್ಲಿ ಈಗ NDRF ತಂಡ ಇವತ್ತು ರಕ್ಷಣೆಗೆ ಹೊರಟಿರುವಂಥದ್ದು ನೀವು ನೋಡ್ಬೋದು. NDRF ತಂಡ ಈಗ ರಕ್ಷಣೆಗಾಗಿ ಗಂಗಾವಳಿ ನದಿಯ ನೀರಿಗೆ ಇಳಿದಿರುವಂಥದ್ದು. ಬಹುತೇಕ ಈ ಭಾಗದಲ್ಲಿ ಅತಿ ಹೆಚ್ಚು ನೀರಿದೆ, ಮಳೆಯೂ ಕೂಡ ಹೆಚ್ಚು ಬರ್ತಾ ಇರುವಂಥದ್ದು. ಇಂಥದ್ರಲ್ಲಿ ಕಾರ್ಯಾಚರಣೆಯೂ ಕೂಡ ಸಾಕಷ್ಟು ಅಡ್ಡಿ ಆಗ್ತಾ ಇದೆ. ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಜನ ನೀರಿನಲ್ಲಿ ತೇಲಿ ಹೋಗಿರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಶೋಧ ಕಾರ್ಯ ಕೂಡ ಈಗ ನಡೀತಾ ಇರುವಂಥದ್ದು. ಇನ್ನು ನೀವು ನೋಡ್ಬೋದು, ದೂರ ಭಾಗದಲ್ಲಿ ಶಿರೂರಿನ ಭಾಗದಿಂದ ಏನು ಗುಡ್ಡ ಕುಸಿತು, ಆ ಗುಡ್ಡ ಕುಸಿತದಿಂದ ಪಕ್ಕದ ಮನೆಯೂ ಕೂಡ ಜರಿದು ಮನೆಯಲ್ಲಿದ್ದವರು ಕೂಡ ಕಾಣೆಯಾಗಿರುವಂಥದ್ದು. ಇನ್ನು ಮಣ್ಣು ಯಾವ ಮಟ್ಟಕ್ಕೆ ನಿಂತಿದೆ ಅಂತಂದರೆ, ಕೆಳಗೆ ನದಿಯ ನೀರು ಹರಿತಾ ಇದ್ರೂ ಕೂಡ ನದಿಯ ನೀರಿನಿಂದ ಮೇಲ್ಮಟ್ಟದಲ್ಲಿ ಗುಡ್ಡದ ಮಣ್ಣು ಬಂದು ನಿಂತಿರುವುದನ್ನು ನೀವು ನೋಡಬಹುದಾಗಿದೆ. ಲಾರಿ ನಿಲ್ಲಿಸಿ ಟೀ ಕುಡಿತಿದ್ದಾಗ ಅವಘಡ, ನದಿಗೆ ಬಿದ್ದ ಟ್ಯಾಂಕರ್, ಚಾಲಕ ಕ್ಲೀನರ್ ನಾಪತ್ತೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ LPG ಟ್ಯಾಂಕರ್ ಅನ್ನು ನಿಲ್ಲಿಸಿ ಚಾಲಕ ಹಾಗೂ ಕ್ಲೀನರ್ ಟೀ ಕುಡಿತಾ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಗುಡ್ಡ ಕುಸಿತದ ರಭಸಕ್ಕೆ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದು ಚಾಲಕ ಮತ್ತು ಕ್ಲೀನರ್ ನಾಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿರುವ NDRF ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಿದೆ. ಗಂಗಾವಳಿ ನದಿಯಲ್ಲಿ NDRF ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದ್ದು, ಸ್ಥಳದಲ್ಲಿ ಕುಮಟಾ AC, ಅಂಕೋಲಾ ತಹಶೀಲ್ದಾರ್, ಉತ್ತರ ಕನ್ನಡದ SP ಮೊಕ್ಕಾಂ ಹೂಡಿದ್ದಾರೆ. ಸದ್ಯ ಅಂಕೋಲಾ ಮತ್ತು ಕುಮಟಾ ನಡುವಿನ ರಸ್ತೆ ಸಂಚಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಗುಡ್ಡ ಕುಸಿದಿರೋ ಪ್ರದೇಶದಲ್ಲಿದ್ದೀವಿ. ನೀವು ನೋಡಬಹುದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿದೆ ಅಂತೇಳಿ. ದೊಡ್ಡ ಮಟ್ಟದ ಗುಡ್ಡ ಈ ಭಾಗದಲ್ಲಿ ಕುಸಿದಿದೆ. ಇನ್ನು ನೀವು ನೋಡ್ಬೋದು, ಗುಡ್ಡ ಕುಸಿಲಿಕ್ಕೆ ಕಾರಣ ಏನು ಅಂತಂದರೆ, ಮೊದಲನೇದಾಗಿ ಹೆಚ್ಚಿನ ಮಳೆಯಾಗಿದೆ. ಗುಡ್ಡ ಭಾಗದಲ್ಲಿ ನೀರು ಹರಿದು ಬರ್ತದೆ. ನೀವು ನೋಡ್ಬೋದು, ಬಹುತೇಕ 4-5 ಭಾಗಗಳಲ್ಲಿ ಈಗ ನೀರು ಹರಿದು ಬರ್ತಾ ಇರೋಂಥದ್ದು. ಅಂಗಡಿ ಇತ್ತು, ಅಂಗಡಿ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವಂಥದ್ದು. ಗುಡ್ಡ ಕುಸಿತದಿಂದ ಅಷ್ಟೊಂದು ದೊಡ್ಡ ಅನಾಹುತ ಆಗಿದೆ. 20ಕ್ಕೂ ಹೆಚ್ಚು ಜನರು ಈ ಭಾಗದಲ್ಲಿದ್ದರು ಅನ್ನೋದು ಪ್ರತ್ಯಕ್ಷದರ್ಶಿಗಳ ಮಾತು. ಆದರೆ ಜಿಲ್ಲಾಡಳಿತ ಈವರೆಗೂ ಅದನ್ನು ಕನ್ಫರ್ಮ್ ಮಾಡಿಲ್ಲ. ಒಂದು 10 ಜನ ಇರಬಹುದು ಅಂತೇಳಿ ಒಂದು ಸಂಶಯವನ್ನು ವ್ಯಕ್ತಪಡಿಸಿರೋದು. ಈ ಭಾಗದಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಇದೆ, ಜೊತೆಗೆ ಇನ್ನೊಂದು ಗ್ಯಾಸ್ ಟ್ಯಾಂಕರ್ ಕೂಡ ಈ ಭಾಗದಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು ಗುಡ್ಡ ಕುಸಿತದಿಂದ. ನದಿ ಪಾತ್ರದಲ್ಲಿರುವ ಮನೆಗಳಿಗೂ ಹಾನಿ, ಮಹಿಳೆಯರು ಮಕ್ಕಳು ಸೇರಿ 14 ಜನರಿಗೆ ಗಾಯ. ಇತ್ತ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ 14ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಜೊತೆಗೆ ಭೂಕುಸಿತದಿಂದ ನದಿ ಪಾತ್ರದಲ್ಲಿರುವ ಮನೆಗಳಿಗೂ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ. ಸದ್ಯ ಜಿಲ್ಲಾಡಳಿತದಿಂದ ಗಾಯಾಳುಗಳ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ಒಟ್ಟಾರೆ ವರುಣನ ವಕ್ರ ದೃಷ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇನ್ನಾದ್ರೂ ವರುಣ ದೇವ ಕಾರವಾರ ಅಂಕೋಲಾ ಭಾಗದಲ್ಲಿ ತನ್ನ ಆರ್ಭಟವನ್ನ ಕಡಿಮೆ ಮಾಡ್ತಾನ, ಕಾದ್ ನೋಡ್ಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಉತ್ತರ ಕನ್ನಡ.